ನಾನು ಮೊದಲನೇ ಪಿಕ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ 10 ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು. ನಾನು ಅವತ್ತಿಗೆ 1.25 ಕೋಟಿ ಖರ್ಚು ಮಾಡಿದ್ದೇನೆ. ನಮ್ಮಪ್ಪ ಇವನೊಬ್ಬ ವೈಟ್ ಎಲಿಫೆಂಟ್, ಇವನ್ ಇಟ್ಕೊಂಡು ಸಿನಿಮಾ ಮಾಡಕ್ ಆಗತ್ತಾ, ಇವ್ನ್ ಮಾಡೋ ದುಡ್ಡು ಬರೋದೇ ಇಲ್ಲ ಅಂದ್ರು. ನನಗೆ ದುಡ್ಡು ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಬದುಕಕ್ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನಮ್ಮಪ್ಪ ಹಂಗ್ ಸಾಕಿದ್ರು ನನಗೆ. ಬಟ್ ಆ ಪಿಕ್ಚರ್ ಅವತ್ತು 1.25 ಕೋಟಿ ಅಲ್ಲ ರೀ, ಅದನ್ನೆಲ್ಲೋ ದಾಟ್ಕೊಂಡು ಕರ್ಕೊಂಡು ಹೋಯ್ತು. ಅದು ನೀವೇ ಕಾರಣ. ಸೊ ಈ ತರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ ಗೆಲುವು ಏನು ಅಂತ. ನನ್ನ ಗೆಲುವು, ನನ್ನ ಸೋಲು ಅದು ನಿಮ್ ಕೈಲಿದೆ, ನಿಮಗ್ ಬಿಟ್ಟಿತ್ತು. ಮೊನ್ನೆ ನಮ್ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ, ಒಂದ್ ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ, ಅವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು. ನಾನು ಸೋತೆ ಇಲ್ಲ, ನಾನು ಒಪ್ಪೋದು ಇಲ್ಲ ಸೋತೆ ಅಂತ. ನಾನು ಅನ್ಕೊಂಡಾಗ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನೀವು ನೋಡ್ಲಿಲ್ಲ ಅನ್ನೋದು ದುಃಖ ಆಗುತ್ತೆ. ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ದುಡ್ಡು ಮಾಡದೇ ಇರ್ಬೋದು ಸಿನಿಮಾ, ಪ್ರತಿ ಸಿನಿಮಾನು ದುಡ್ಡು ಮಾಡ್ಬೇಕು ಅನ್ನೋದೇ ಮುಖ್ಯ ಅಲ್ಲ. ಒಂದು ಗೆಲುವ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು. ಅನ್ಕೊಂಡಾಗ ಸಿನಿಮಾ ಮಾಡ್ದೆ ಅನ್ನಲ್ಲ ನಾನು, ಅದು ನನಗೆ ಗೆಲುವು.